guys, welcome back to my channel. ಇವತ್ತಿಂದ ಒಂದು ಬುಕ್ ಸೀರೀಸ್ ನ ಶುರು ಮಾಡ್ತಾ ಇದೀವಿ. ಅಂದ್ರೆ ಅದಿತಿಗೆ ನಾನು ಯಾವ ರೀತಿ ಬುಕ್ ಓದ್ತೀನೋ ತುಂಬಾ ಜನ ಇಷ್ಟಪಡ್ತೀರಾ, ನಿಮ್ ರೀತಿ ಓದೋಕ್ ಬರಲ್ಲ ಅಂತ ಹೇಳ್ತೀರಾ. ಆಗಲ್ಲ, ಏನಿಲ್ಲ, ನನಗಿಂತ ಎಲ್ಲರೂ ಚೆನ್ನಾಗಿ ಓದ್ತಾರೆ. ನಾನೇ ಸ್ವಲ್ಪ ಇನ್ನೂ ಕಲ್ತಿಲ್ಲ, ಐ ಆಮ್ ಸ್ಟಿಲ್ ಲರ್ನಿಂಗ್. ಸೊ ಇವತ್ತಿಂದ ಒಂದು ಬುಕ್ ಸೀರೀಸ್ ನಾನು ಪ್ರತಿದಿನ ಅಥವಾ ಯಾವ್ಯಾವಾಗೆಲ್ಲ ಅದಿತಿಗೆ ಹೊಸ ಬುಕ್ ಓದ್ತಾ ಇರ್ತೀನಿ ಅಥವಾ ಬುಕ್ ಇರೋ ಬುಕ್ಸ್ನೆಲ್ಲ ದಿನಾಗ್ಲೂ ಒಂದೊಂದು ಬುಕ್ ಸೀರೀಸ್ ದಿನಾಗ್ಲೂ ಆಗ್ಲಾನೆ ವಾರಕ್ಕೆ ಅಟ್ಲೀಸ್ಟ್ 3 ಇಂದ 4 ವಿಡಿಯೋಸ್ ನಿಮ್ಗೆ ನಾನು ಶೇರ್ ಮಾಡ್ತೀನಿ. ಓಕೆನಾ? ಸೊ ಇವತ್ತು ನಾವು ಯಾವ ಬುಕ್ ಓದ್ತಿದೀವಿ ಅಂತಂದ್ರೆ ಶೀಬು ದ ಶೀಪ್. ಶೀಪ್ 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 ಶೀಬು ದ ಶೀಪ್. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರತ್ತೆ, ಪ್ಲೀಸ್ ಅಡ್ಜಸ್ಟ್. ಓಕೆ, ಸೊ ಟುಡೇ ವಿ ಆರ್ ಸ್ಟಾರ್ಟಿಂಗ್ ಶೀಬು ದ ಶೀಪ್. ಶೀಬು ಸ್ವಲ್ಪ ಅವಿಸ್ಕ ಇಂಟ್ರೆಸ್ಟ್ ತೋರ್ಸಲ್ಲ. ಸರಿ, ಈ ಕಡೆ ಬಂದ್ಬಿಡಿ, ನೀವು ಈ ಕಡೆ ಬಂದ್ಬಿಡಿ. ಓಕೆ, ಶೀಬು ದ ಶೀಪ್. ಓಕೆ, ಅವಿಷ್ಕ ಇಲ್ಲಿ. ಶೀಬು ವಾಸ್ ಅ ಶೀಪ್. ಒನ್ ಡೇ ಶಿ ಫೌಂಡ್ ಅ ಬೆಲ್. ಬೆಲ್ ಅಂದ್ರೆ ಏನು ಅವಿಷ್ಕ? ಬೆಲ್ ಅಂದ್ರೆ ಕನ್ನಡದಲ್ಲಿ ಏನು? ಗಂಟೆ. ಶಿ ಥಾಟ್ ಟು ಹರ್ಸೆಲ್ಫ್, ವಾವ್, ವಾಟ್ ಅ ಟಿಂಗಲ್ ಜಿಂಗಲ್ ಬೆಲ್. ಬಿಡಿ ಅದಿತಿ, ವಾಟ್ ಅ ಟಿಂಗಲ್ ಜಿಂಗಲ್ ಬೆಲ್ ಅಂತ ಕರೀತಾರೆ. ಅಂದ್ರೆ ನಮ್ಗೆ ಏನಾದ್ರೂ ಸಿಕ್ಕಿದ್ರೆ, ಏನಾದ್ರೂ ನಮ್ಗೆ ಸಿಕ್ಕಿದ್ರೆ ವಿ ಹ್ಯಾವ್ ಟು ಫೀಲ್ ಹ್ಯಾಪಿ. ಅಂತಂದ್ರೆ ಏನ್ ಸಿಕ್ಕಿದ್ಯೋ ಅದ್ರಲ್ಲಿ ಖುಷಿ ಪಡ್ಬೇಕು. ಟಿಂಗಲ್ ಬೆಲ್ ಜಿಂಗಲ್ ಆನ್ ದ ವೇ, ಐ ವಿಲ್ ವೇರ್ ದಿಸ್ ಬೆಲ್. ವೇರ್ ಅಂದ್ರೆ ಐ ವಿಲ್ ವೇರ್ ದಿಸ್ ಬೆಲ್ ಅಂದ್ರೆ ನಾನು ಇದನ್ನ ಹಾಕೋತೀನಿ ಅಂತ ಹೇಳ್ತಾರೆ. ಶಿ ಹಂಗ್ ಇಟ್ ಅರೌಂಡ್ ದ ನೆಕ್. ಅಂದ್ರೆ she hung it around the neck. Okay, ikkada bani. Seeing the bell, her friends asked, Shibu, what a lovely bell you have. Angandre ಎಷ್ಟು ಚೆನ್ನಾಗಿರೋ ಬೆಲ್ ಇದೆ ನಿಮ್ಮ ಹತ್ರ ಅಂತ ಕೇಳ್ತಾರೆ. ಶಿಬು ಫೆಲ್ಟ್ ಹ್ಯಾಪಿ. ನಿಮ್ಗೆ ಯಾರಾದ್ರೂ ಏನಾದ್ರು ವಾವ್ ಅದಿತಿ ನಿನ್ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂತ ಅಂದಾಗ ವಾಟ್ ಯು ಶುಡ್ ಸೇ? ನೀನು ಯಾವ ಫೀಲಿಂಗ್ಸ್ ನ ಇದ್ ಮಾಡ್ಬೇಕು? ಹ್ಯಾಪಿ, ನಾಟ್ ಕೋಪ. ಓಕೆ, ನೆಕ್ಸ್ಟ್. The other day she was grazing in the field. Grazing ಅಂದ್ರೆ ಹುಲ್ಲು. ಜೋರಾಗಿ ಮಾತಾಡ್ಬೇಕು. ತಿಂತಾ ಇದ್ರು. We have to give respect. ಸರಿ, ನಾನು ಇನ್ಮೇಲೆ ಹೇಳಲ್ಲ. It was dark night. Suddenly she realized that she had lost a beautiful bell. ಏನಂತ ಗೊತ್ತಾಗುತ್ತಾ ಅವಳಿಗೆ? ಬೆಲ್ಲು ಕಳ್ದೋಗ್ಬಿಟ್ಟಿದೆ. She cried and cried. Is it okay to cry? Is it not okay? It's okay to cry. Crying is a good emotion. Her friend asked, what is the matter Shibu? ಏನಾಯ್ತು ಶಿಬು? ಅವಾಗ ಹೇಳ್ತಾಳೆ, I have lost my bell. She answered. ಇವಾಗ ಏನಾದ್ರೂ ನಿಮ್ಗೆ ಹರ್ಟ್ ಆಗಿರುತ್ತೆ, ಮಮ್ಮ ಕೇಳಿದಾಗ you have to tell. ಏನೇ ಇದ್ರು ಮಮ್ಮ ಹತ್ರ ಜೋರಾಗಿ ಮಾತಾಡಿ. ಶೇರ್ ಮಾಡ್ಕೋಬಹುದು. ಬೇಡ ಅಂದಿದ್ದನ್ ಮಾಡಬಾರ್ದು. ಎವ್ರಿಬಡಿ ಫೆಲ್ಟ್ ಬ್ಯಾಡ್ ಅಂದ್ರೆ ಪಾಪ ಶಿಬು ಬೆಲ್ ಕಳ್ದೋಗ್ಬಿಟ್ಟಿದೆ ಅಂತ ಅಂದ್ರು. ಒನ್ ಆಫ್ ದೆಮ್ ಸೆಡ್, ವೈ ಡೋಂಟ್ ಯು ಟೇಕ್ ದ ಹೆಲ್ಪ್ ಆಫ್ ಬೆಂಕಿಹುಳ. ಅವನ ಹೆಸರೇನು? ಜುಗ್ನು ಬಂದ. ದ ಫೈರ್ ಫ್ಲೈ. He will definitely help you out. ಅವನು ನಿನ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾರೆ. The other sheep said, yes, he glows like a, ಏನ್ ಹೇಳ್ಕೊಟ್ಟೆ ಅದನ್ನ ನಾನು? ಬಲ್ಬ್ ಅಟ್ ನೈಟ್ ಅಂದ್ರೆ ಬಲ್ಬ್ ತರ ಲೈಟ್ ಯಾವಾಗ್ಲೂ ಬರ್ತಾ ಇರುತ್ತೆ ಫೈರ್ ಫ್ಲೈ ಅಲ್ಲಿ. Shibu thought for a while and went to ಜುಗ್ನು. ಇವಾಗ ನಿನ್ಗೆ ಏನಾದ್ರೂ ಹೆಲ್ಪ್ ಬೇಕು, ಹೇಗೆ ಕೇಳ್ತೀರಾ? ಹೆಂಗ್ ಕೇಳ್ತೀರಾ? ಹೌ ಡು ಯು ಆಸ್ಕ್? ಹಾಯ್ ಜುಗ್ನು. ಅದಕ್ಕಿಂತ ಮುಂಚೆ ಹಾಯ್, ಊಟ ಆಯ್ತಾ, ಹೋಗಿದ ತಕ್ಷಣ ನಂಗೆ ಹೆಲ್ಪ್ ಮಾಡ ಅಂತ ಕೇಳಬಾರ್ದು. ಓಕೆ, ಯು ಹ್ಯಾವ್ ಟು ಸೇ ಹಾಯ್. ಯು ಹ್ಯಾವ್ ಟು ಬಿ ಪೊಲೈಟ್ ಅಂಡ್ ಜೆಂಟಲ್. ಹಾಯ್ ಜುಗ್ನು ಅಂತ ಕೇಳಿ, ಅವನು ಹಾಯ್ ಶಿಬು ಅಂತ ಹೇಳ್ಬಿಟ್ಟು, ಕ್ಯಾನ್ ಯು ಹೆಲ್ಪ್ ಮೀ ಫೈಂಡ್ ಮೈ ಟಿಂಗಲ್ ಜಿಂಗಲ್ ಬೆಲ್? ಇಟ್ ಇಸ್ ಡಾರ್ಕ್ ಎವ್ರಿವೇರ್. ಡಾರ್ಕ್ ಅಂದ್ರೆ ಕತ್ಲೆ. ಜುಗ್ನು ನಾಡೆಡ್ ಹಿಸ್ ಹೆಡ್. ಜುಗ್ನು ಹೇಳ್ತಾನೆ, ಆಯ್ತು ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ.
ಆಮೇಲೆ ಹೇಳ್ತಾರೆ ಬಟ್ ಐ ನೀಡ್ಸ್ ಅವಿಷ್ಕಾ ಅದಿತಿ ಏನ್ ಮಾಡ್ಲು ನಿಂಗೀಗ ಬಿಡಿ ಬಟ್ಟೆ really he said wait ಅಂತಾನೆ ಜುಗ್ನು came back with many flies it looked like as if the sun was shining in the night ಎಷ್ಟು ಲೈಟ್ ಇದೆ ನೋಡಿ ಇವಾಗ ನೆಕ್ಸ್ಟ್ ಏನಾಗುತ್ತೆ they all search left and right ಎಲ್ಲ ಕಡೆ ಹುಡುಕ್ತಾರೆ ನನ್ನ ಮಮ್ಮ ಹೇಳ್ದಾಗ ಬೆಳಗ್ಗೆ ಅದಿತಿಗೆ ಕ್ರೀಮ್ ಎತ್ಕೊಂಡು ಬನ್ನಿ ಅಂದಾಗ ಅದಿತಿ did not see properly ಏನೇ ಇದ್ರು ಕ್ಲೀನ್ ಆಗಿ ನೋಡ್ಬೇಕು we have to see left right down up finally they found near a plant ಅಂದ್ರೆ ಗಿಡ ಈಗ ಬಾಬು ಇಲ್ಲ ಅಲ್ಲಿ ಬಾಬು ಬಂತು wow they found a beautiful bell on seeing it Shibu was overjoyed ಅಂದ್ರೆ ತುಂಬಾ ಖುಷಿ ಆಯ್ತು she thanked Jugnu and his ಬ್ರಿಗೇಡ್ ಫಾರ್ ಹೆಲ್ಪಿಂಗ್ ಹರ್ ಬ್ರಿಗೇಡ್ ಅಂತಂದ್ರೆ ಇಷ್ಟೊಂದ್ ಜನ ಇದ್ರಲ್ಲ ಹೆಲ್ಪ್ ಮಾಡೋದಕ್ಕೆ ವಿಷ್ಕಾ ಯು ಆರ್ ಗೋನಾ ಫಾಲ್ ನಾವ್ ಇಷ್ಟೊಂದ್ ಜನ ಇದ್ರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ ನಮ್ಗೆ ಯಾರೇ ಏನೇ ಹೆಲ್ಪ್ ಮಾಡಿದ್ರು ವಿ ಹ್ಯಾವ್ ಟು ಶೋ ಗ್ರಾಟಿಟ್ಯೂಡ್ ಅಂತಂದ್ರೆ ಥ್ಯಾಂಕ್ ಯು ಹೇಳೋದು ಅಂಡ್ ಒನ್ಸ್ ಅಗೇನ್ ಶಿಬು ವಾಸ್ ವೆರಿ ಹ್ಯಾಪಿ ವಿತ್ ಹರ್ ಟಿಂಗಲ್ ಜಿಂಗಲ್ ಬೆಲ್ ಓಕೆ ಬಾಯ್ ಬುಕ್ಸ್ ಈ ಬುಕ್ ಲಿಂಕ್ ಏನಾದರೂ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ತುಂಬಾ ಚೆನ್ನಾಗಿದೆ ವೆರಿ ಕ್ಯೂಟ್ ಬುಕ್ ವೆರಿ ಶಾರ್ಟ್ ಬುಕ್ ತುಂಬಾ ಚೆನ್ನಾಗಿ ಇಲಿಸ್ಟ್ರೇಷನ್ ಮಾಡಿದ್ದಾರೆ ಪಿಕ್ಚರ್ಸ್ ಎಲ್ಲ ಸಕ್ಕತ್ತಾಗಿದೆ ಆ ಕುರಿ ಅಳ್ತಿರೋದು ನೋಡಿ ಹೇಗ್ ಮಾಡಿದ್ದಾರೆ ಅಂತ ಸೊ ಅಷ್ಟು ಚೆನ್ನಾಗಿದೆ ಸೊ ಲಿಂಕ್ ಏನಾದರೂ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಅಂಡ್ ಈ ಶಿಬು ಸಾರಿ ಸೊ ಈ ಸೀರೀಸ್ ಹೇಗಿದೆ ಹೆಲ್ಪ್ ಆಗುತ್ತಾ ನಿಮ್ಗೆ ಅಂಡ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು ಅಂತ ನಂಗೆ ಕಾಮೆಂಟ್ ಅಲ್ಲಿ ಹೇಳಿ ಅಂಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಕಚ್ಬಾರ್ದು ನೋ ಇದೇ ರೀತಿ ಆಕ್ಟಿವಿಟೀಸು ಬುಕ್ ರೀಡಿಂಗ್ ರಿಲೇಟೆಡ್ ಸ್ಟೋರಿ ಟೆಲ್ಲಿಂಗ್ ರೈಮ್ಸ್ ಎಲ್ಲಾನು ನಾನು ನಿಮಗೆ ಶೇರ್ ಮಾಡ್ತೀನಿ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಇನ್ಮೇಲಿಂದ ಅದಿತಿ ಅವಿಷ್ಕಾ ಚಾನೆಲ್ ಅಂತ ಅಫಿಷಿಯಲಿ ಚೇಂಜ್ ಮಾಡ್ತೀವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಅವಿಷ್ಕಾ ಬಾಯ್ ಹೇಳ್ಬಿಡಿ ಬಾಯ್ ಬನ್ನಿ ನಾನು ಹೇಳ್ತೀನಿ ಬಾಯ್ ಅಂತ ಇನ್ನು ಈ ಕಡೆ ಹೇಳಿ ಬಾಯ್ ಥ್ಯಾಂಕ್ ಯು